ಕಾನ್ ಟಾಕ್ ಅಬೌಟ್ ಅಟಿಟ್ಯೂಡ್ ಅಂದ್ರೆ ಹವ್ಯಾಸಗಳು. ನಿಮ್ದು ಹವ್ಯಾಸ ಹೆಂಗಿರ್ಬೇಕಂತ ಹೇಳಿ ಒಂದು ಸ್ಟೋರಿ ಹೇಳ್ತೀನಿ ಸ್ಮಾಲ್. ನಿಮ್ಗೆಲ್ಲರಿಗೂ ಗೊತ್ತು, ಈಗ ಅದು ಗೊತ್ತಲ್ಲ, ಎಲ್ಲಾ ಪಕ್ಷಿಗಳು ನೋಡ್ರಿ ಆಕಾಶದಲ್ಲಿ ಹಾರಾಡ್ತಾವ. ಮಳಿ ಗಾಳಿ ಏನಾರ ಬಿಟ್ಟಂದ್ರೆ ಎಲ್ಲ ಹಕ್ಕಿಗಳು ಏನ್ ಮಾಡ್ತಾವ, ತಮ್ಮ ಗೂಡನ್ನು ತಾವ್ ಸೇರ್ಕೋತಾವ. ಆದ್ರೆ ಹದ್ ಮಾತ್ರ ಮಳಿ ಬಂತು ಬಿರುಗಾಳಿ ಬಂತಂದ್ರ ತನ್ನ ಗೂಡು ಸೇರ್ಕೊಂಬಲ್ರಿ. ಅದೇನ್ ಮಾಡ್ತದಂದ್ರ ಆ ಮೋಡಕ್ಕಿಂತ ಮತ್ತೆ ಮೇಲೆ ಹಾರ್ತದ ಹೆಚ್ಚಿ. ಅಂದ್ರೆ ಅರ್ಥ ಏನು, ಎಷ್ಟೇ ಕಷ್ಟ ಬರ್ಲಿ ನೋವು ಬರ್ಲಿ ಅದನ್ನ ಎದುರಿಸಂತ ಸಾಮರ್ಥ್ಯ ಇರ್ಬೇಕು ಅನ್ನೋ ತೋರಿಸ್ಕೊಡ್ತದೆ. ನಿಮ್ಮಲ್ಲಿ ಕೂಡ ಹಂಗೆ ಇರ್ಬೇಕ್ರಿ. ಟೀಚರ್ ಹೇಳ್ಯಾರಪ್ಪ ಎಕ್ಸಾಮು ಓದ್ಲಕ್ಕ ಆಗಲ್ಲ ಹೊಡಿತಾರ ಅಂತ ಹೇಳಿ ಆಫೀಸ್ ಮಾಡ್ತಾರ್ರಿ. ಆ ಹದ್ದಿನ ತರ ಗುಣ ಇರ್ಬೇಕು. ಒಂದಿನ ಹದ್ದಿ ಏನ್ ಮಾಡ್ತಂದ್ರ ಕಾಗೆ ಮ್ಯಾಲ್ ಕುಂತಿ ಕೊಕ್ಕಿಲಿಂದ ಸುಸ್ತ ಇರ್ತದ. ಆದ್ರೂ ಕೂಡ ಹದ್ದಿ ಏನ್ ಮಾಡ್ತದಂದ್ರ ಕಾಗೆ ಯಾವುದೇ ಸಮಸ್ಯೆ ಮಾಡಲ್ಲ. ಕಾಗೆ ನನಗೆ ಯಾವಾಗ ತೊಂದರೆ ಕೊಡ್ಲತ್ತಂದ್ರ ಅದ್ರ ತೊಂದರೆಗೆ ತಕ್ಕಂತ ಪಾಠ ಕಲಿಸ್ಬೇಕಂತದ ಏನ್ ಮಾಡ್ತಂದ್ರ ಆಕಾಶದ ತರ ಹಾರ್ತದ. ನಾವ್ ಎಷ್ಟು ಮೇಲೆ ಹೋಗ್ತೀವಲ್ಲ ಅಷ್ಟು ನಮ್ಗೆ ಏನಾಗ್ತದ, ಆಕ್ಸಿಜನ್ ಕಡಿಮೆ ಆಗ್ತದ. ಆಕ್ಸಿಜನ್ ಕಡಿಮೆ ಆದಾಗ ಕಾಗೆ ಏನ್ ಮಾಡ್ತದ ಅಂದ್ರ ಆಕ್ಸಿಜನ್ ಕೊರತೆಲಿಂದ ತಾನೇ ಉಸಿರುಗಟ್ಟಿ ತೆಳಬಹುದು. ನೀವು ಕೂಡ ಹಂಗೆ ತಿಳ್ಕೊಬೇಕ್ರಿ. ನಮ್ಗೆ ಯಾರ ಹೊಡೆದಾರ ಅಂದ್ರ ಅವ್ರಿಗೆ ಹೊಡೆದ್ರೆ ಸಮಾಧಾನ, ಚೂಟರ್ ಅಂದ್ರೆ ಚೂಟ್ರೆ ಸಮಾಧಾನ ಇಲ್ಲ. ನಮ್ಗೆ ಏನೋ ಒಂದು ತೊಂದರೆ ಮಾಡ್ಯಾರ ಅಂದ್ರ ಅವರು ಆ ತೊಂದರೆ ಮತ್ತೊಬ್ರಿಗೆ ಮಾಡಲ್ ಥರ ಅವ್ರಿಗೆ ನಾವು ಪಾಠ ಕಲಿಸ್ಬೇಕು. ಮತ್ತೆ ಇನ್ನೊಂದು ತಾಳ್ಮೆ ಯಾವ ಥರ ಇರ್ಬೇಕಂದ್ರ ಸ್ಪೈಡರ್ ಹುಳ, ಜೇಡ್ ಹುಳ ಗೊತ್ತಲ್ಲ, ಜೇಡ್ ಹುಳ ಥರ ತಾಳ್ಮೆ ಇರ್ಬೇಕ್ರಿ. ಜೇಡ್ ಹುಳ ತನ್ನ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಏನೇ ಕೆಲಸ ಮಾಡೋಂಥ ಸಂದರ್ಭ ಕೆಲಸ ಹಾಳಾದ್ರೂ ಕೂಡ ತಾಳ್ಮೆ ಕಳ್ಕೊಂಬಲ್ದು. ಇನ್ನೊಂದು ತನ್ನ ಕೆಲಸ ಹಾಳಾಗ್ಯದ ಅಂತ ಹೇಳಿ ಮತ್ತೊಬ್ಬರಿಗೆ ಬೈಯೋದಾಗ್ಲಿ ಕೂಗೋದಾಗ್ಲಿ ಚೀರಾಟ ಮಾಡಲ್ಲ. ನಾವು ಕೂಡ ನಮ್ಮ ಕೆಲಸದಲ್ಲೇ ಅದೇ ಥರ ಮತ್ತೊಬ್ಬರ ಮ್ಯಾಗ ಕೂಗೋದು ಚೀರಾಟೋದು ಮಾಡಬೇಡ. ಏನೋ ಸೋತೀವಂದ್ರೆ ಪುನಃ ಅದರ ತಾಳ್ಮೆ ಶಕ್ತಿಯಿಂದ ಪ್ರಯತ್ನ ಪಡ್ಬೇಕು. ಆ ಥರ ಅಟಿಟ್ಯೂಡ್ನ ಯಾರ ಹತ್ರ ನೋಡಿನಂದ್ರ ರಾಜೇಶ್ವರಿ ಹತ್ರ. ನೀವೆಲ್ಲರೂ ಸ್ಪೋರ್ಟ್ಸಿಗೆ ಹೋಗಿರಿ, ನೀವು ಸೋತ್ ಬಂದಾಗ ಆ ಸರ್ ಹಂಗೆ ಮಾಡ್ಯಾರಿ ಅದಕ್ಕೆ ನಾವು ಸೋತೀವಿ, ಈಕೆ ಹೋಗ್ಬೇಕು ಹಿಂಗೆ ಮಾಡ್ಯಾಡ್ರಿ ನಾವು ಸೋತೀವಿ ಅಂದಿರಿ. ಆದ್ರೆ ರಾಜೇಶ್ವರಿನ ಭಾಳ ಸಲ ನೋಡೀನಿ, ಆಕೆ ಒಂದ್ಸಲನೂ ಯಾರಿಗೆ ಬೈದಿದ್ವಿ ನೋಡಿಲ್ಲ, ಕೋಪ ಮಾಡ್ಕೊಂಡಿದ್ವಿ ನೋಡಿಲ್ಲ. ಅದಕ್ಕೆ ರಾಜೇಶ್ವರಿ ಥರ ಹತ್ರ ನಿಮ್ಮ ಹತ್ರ ತಾಳ್ಮೆ ಇರ್ಬೇಕು. ಅದಕ್ಕೆ ಸ್ಪೈಡರ್ ಹುಳ ಎಕ್ಸಾಂಪಲ್. ಇಷ್ಟೇ ಮುಗಿಸ್ತೀನಿ.